ಅನಿಸ್ತಾ ಇದೆ ಲಾಸ್ಟ್ ಡೇ ಆಫ್ ಆಫೀಸ್? ಇಟ್ ವಾಸ್ ರಿಯಲಿ ನೈಸ್. 1.5 ವರ್ಷ ಆಲ್ಮೋಸ್ಟ್ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ವಿ, ಬಟ್ ಬೇರೆ ಬೇರೆ ಪಿ ಆರ್ ಇಲ್ಲಿ ಪ್ರೊಡಕ್ಷನಲ್ಲಿ. ಬಟ್ ಯಾ, ಸ್ಮೈಲ್. I love you. ಲವ್ ಯು ಸೋ ಮಚ್. ಹುಷಾರು. 1.5 ವರ್ಷ ಒಟ್ಟಿಗೆ ಆಫೀಸಿಗೆ ಬರ್ತಾ ಇದ್ವಲ್ಲ, ಅದನ್ನ ಮಿಸ್ ಮಾಡ್ಕೊತೀನಿ. ಡೋಂಟ್ ವರಿ, ಲವ್ ಯು ಸೊ ಮಚ್. ಡೋಂಟ್ ವರಿ, ನಾನಿದ್ದೀನಿ ನಿನ್ನ ಜೊತೆ, ತಲೆ ಕೆಡ್ಸ್ಕೊಂಬೇಡ. ಎವ್ರಿಥಿಂಗ್ ವಿಲ್ ಬಿ ಫೈನ್. ಲೆಟ್ಸ್ ಡೂ ಇಟ್ ಟುಗೆದರ್. ಬೇಜಾರು ಮಾಡ್ಕೊಂಬೇಡ, ಹುಷಾರು. ಗೋ, ಟುಡೇ ಇಸ್ ಯೋರ್ ಲಾಸ್ಟ್ ಡೇ. ಎಂಜಾಯ್, ಡೋಂಟ್ ಕ್ರೈ. ಪ್ರತಿ ಎಂಡಲ್ಲಿ ಒಂದು ಸ್ಟಾರ್ಟ್ ಇರ್ತಾ ಇದೆ ಅಂತಾರೆ. ಸೊ ಈ ಎಂಡಲ್ಲಿ ಒಂದು ಸ್ಟಾರ್ಟ್ ಇದೆ. ಲೆಟ್ಸ್ ಸ್ಟಾರ್ಟ್ ಅ ನ್ಯೂ ಜರ್ನಿ ಇನ್ ಅ ನ್ಯೂ ಕಂಟ್ರಿ. ಓಕೆ, ಅಳ್ಬೇಡ, ಹುಷಾರು. ಕಣ್ಣೀರ ಸೇವ್ ಮಾಡಿ ಇಟ್ಕೋ, ಏನ್ ತೊಂದರೆ ಇಲ್ಲ. ಇದಿಲ್ಲ ಅಂದ್ರೆ ಇನ್ನೊಂದು ಹಂಗೆ ಸ್ಕಿಪ್ ಮಾಡ್ಕೊಂಡು ಹೋಯ್ತಾ ಇರೋದ. ಓಕೆ, ಬಾಯ್. ಅಳ್ಬಾರ್ದು, ಹುಷಾರು ಚಿನ್ನಮ್ಮ. ಬಾಯ್ ಬಾಯ್ ಬಾಯ್. ಹುಷಾರು. ಬಾಯ್. ಬಾಯ್ ಬಾಯ್. ಈ ಕಾರ್ನ ಬಿಟ್ಟೋಗ್ತಾ ಇದ್ದೀವಿ. ತುಂಬ ಬೇಜಾರಾಗ್ತಾ ಇದೆ. ನಮ್ಮನ್ನ ಎಲ್ಲ ಕಡೆ ಸುತ್ತಾಡಿಸಿದ ಕಾರು ತುಂಬ ಬೇಜಾರಾಗಲ್ಲ. ಯಾವ್ದಾದ್ರು ಒಂದು ವಸ್ತುನ ಅಂದ್ರೆ ನಮ್ಮನ್ನ ಬಿಟ್ಟು ಹೋಗ್ಬೇಕು, ಅದು ವಸ್ತುನೇ ಆದ್ರೂ ತುಂಬ ಬೇಜಾರಾಗುತ್ತೆ. I love you, God. We love you. We miss you. ಎಸ್, ಸಿಗೋಣ. ಬಾಯ್ ಬಾಯ್. ಅಲ್ಬೇಡ ಬಾ. ಎಂತಾಯ್ತು? ಏ ಬಾ 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 ಮಂಗ. ಬಾ ಹೋಗೋಣ ಬಾ. ಲೆಟ್ಸ್ ಗೋ, ಕಮ್ ಆನ್. ಮುಂದೆ ಇನ್ನೂ ಜೀವನ ಐತೆ. ಬಾಯ್ ಹೇಳು. ಮಿಸ್ ಮಾಡ್ಕೊತೀನಿ. ಬಾಯ್ ಹೇಳು, ಹೋಣ. ಕೈ ಎತ್ತಿ ಹೇಳ್ಬೇಕು. ನಾವು ಚೈನಾಯಿಂದ ಆಚೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ನಾವು 2 ವರ್ಷ ಕಾಂಟ್ರಾಕ್ಟ್ಗೆ ಬಂದಿದ್ದು ಇಲ್ಲಿ ವರ್ಕ್ ಮಾಡೋಕ್ಕೆ. ಸೊ ಮತ್ತೆ ವಾಪಸ್ಸು ಒಂದು ಕಂಟ್ರಿಗೆ ಹೋಗ್ತಾ ಇದ್ದೀವಿ, ಇಂಡಿಯಾ ಅಲ್ಲ. ತುಂಬ ಭಾರ ಆಗ್ತಾ ಇದೆ. ನಾವಿದ್ದಿದ್ದು ಮನೆ, ನಾವಿದ್ದಿದ್ದು ನಾವು ಯೂಸ್ ಮಾಡ್ತಿದ್ದ ಕಾರು, ನಮ್ಮ ರೂಮ್, ನಮ್ಮ ಅಡುಗೆ ಮನೆ ಎಲ್ಲದನ್ನು ಬಿಟ್ಟು ಹೋಗ್ಬೇಕು ಅಂತ ಅಂದರೆ ತುಂಬ ಬೇಜಾರಾಗ್ತಿದೆ. ಅಂದರೆ ಒಂದೊಂದು ಗೋಡೆನೂ ನಮ್ಮ ಸ್ಟೋರಿ ಹೇಳುತ್ತೆ ಅಂತ ಅನಿಸುತ್ತೆ ನನಗೆ. ಬಟ್ ತುಂಬ ಕಷ್ಟ. ಯಾರ್ಯಾರು ಅವ್ರವ್ರ ಮನೆ ಬಿಟ್ಟು ಬೇರೆ ಕಡೆ ಇದ್ದಾರೆ ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅನಿಸುತ್ತೆ. ಅಲ್ಬಾರ್ದು. ಆಯ್ತು, ಓಕೆ. ಸೊ ಇಂಡಿಯಾದಲ್ಲಿ ಒಂದು 5-6 ವರ್ಷ ಒಂದು ಬಾಡಿಗೆ ಮನೇಲಿ ಇದ್ಬಿಟ್ಟು ಆಮೇಲೆ ಓನರ್ ಹೇಳ್ತಾರೆ ಬಾಡಿಗೆ ಮನೆ ಖಾಲಿ ಮಾಡಬೇಕು, ಸೊ ನೀವು ಬೇರೆ ಮನೆಗೆ ಹೋಗ್ಬೇಕು ಅಂತ. ಅವ್ರ ಫೀಲಿಂಗ್ಸ್ನೆಲ್ಲ ಗೊತ್ತಾಗ್ತಿದೆ ನಮಗೆ. ಲೈಕ್ ಎಷ್ಟು ಕಷ್ಟ ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗೋದು, ಅಲ್ಲಿ ಅಡ್ಜಸ್ಟ್ ಆಗೋದು, ಅಲ್ಲಿ ಅಡಾಪ್ಟ್ ಆಗೋದು. ನಮಗೂ ಅದೇ ಥರ ಫೀಲಿಂಗ್ ಆಗ್ತಿದೆ. ಗೊತ್ತಿಲ್ಲ, ತುಂಬ ಕಷ್ಟ ಆಗ್ತಿದೆ ಇಲ್ಲಿಂದ ಬಿಟ್ಟು ಹೋಗ್ತಾ ಇರೋದು. ಚೈನಾ ಎಲ್ಲರೂ ಹೇಳ್ತಾರೆ, ನಾವು ಅಂದ್ಕೊಂಡಿದ್ವಿ ಬರೋಕ್ಕಿಂತ ಮುಂಚೆ ಚೈನಾ ಚೆನ್ನಾಗಿಲ್ಲ, ಜನ ಸರಿ ಇಲ್ಲ, ಹಂಗೆ ಹಿಂಗೆ ಅಂತ. ಬಟ್ ಅದೆಲ್ಲ ಹೌದು, ಜನ ತುಂಬ ಒಳ್ಳೆಯವರು, ಸಪೋರ್ಟ್ ಮಾಡ್ತಾರೆ, ಜಾಗ ತುಂಬ ಚೆನ್ನಾಗಿದೆ.
ತುಂಬ ಚೆನ್ನಾಗಿದೆ, ಏನು ಹೇಳಬೇಕಂದ್ರೆ ಗೊತ್ತಿಲ್ಲ, ನೀವೇ ಬಂದು ಎಕ್ಸ್ಪ್ಲೋರ್ ಮಾಡಿದ್ರೆ ಚೆನ್ನಾಗಿರ್ತೈತೆ. ಸೊ ಆಸ್ ಶಂಕರ್ ನಾಗ್ ಸರ್ ಸೆಡ್, ಎಲ್ಲಿ ಜೀವನ ನಡೆಯುವುದು ಅದು ನಮ್ಮೂರು, ಯಾರು ಸ್ನೇಹದಿ ಬೆರೆವರು ಅವರೇ ನಮ್ಮೂರು ಅಂತ. ನೋಡೋಣ ಹೆಂಗೋಗುತ್ತೆ ನೆಕ್ಸ್ಟ್ ಊರಲ್ಲಿ ನಮ್ಮ ಜೀವನ ಅಂತ. ಸೊ ಹೀಗೆ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಆ ಕಂಟ್ರಿಯಿಂದ ನಮ್ಮ ಜೀವನನ ಕಂಟಿನ್ಯೂ ಮಾಡೋಣ. ಈ ಜೋಡಿ ಹಕ್ಕಿಗಳು ಬೇರೆ ಕಂಟ್ರಿಗೆ ಹೋಗಿ ಅಲ್ಲಿ ಹಾರ್ತವೆ. ಸೊ ಅಲ್ಲಿಂದ ನಮ್ಮ ಜೀವನ, ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ. ಸೊ ಲೆಟ್ಸ್ ಈ ಮನೆ ಬಿಟ್ಟು ಹೊಸ ಮನೆ, ಹೊಸ ಕಂಟ್ರಿ, ಹೊಸ ಜೀವನ ಸ್ಟಾರ್ಟ್ ಮಾಡ್ತೀವಿ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಯಾವಾಗ ಇದೇ ಥರ ಇರಲಿ. ಓಕೆ, ಸಿಗೋಣ ನೆಕ್ಸ್ಟ್ ಕಂಟ್ರಿಲಿ. ಬಾರಮ್ಮ ಅವನ ಹಂಗೆ ಅರ್ಥ ಮಾಡ್ಕೊಡ್ತಪ್ಪ ಅವನ ಬಾರಮ್ಮ ಬಾ ಹೋಣ ಬಾ, ಕಮ ಲೆಟ್ಸ್ ಗೋ. ಹೋಗೋಣ, ಅಳ್ಬಾರ್ದು, ನಾಕು ಅಳ್ಬಾರ್ದು, ಹೋಗೋಣ ಹೋಗೋಣ. ಹಾಂ ಬಾ ಹೋಗೋಣ. ಬಾಯ್ ಮೇಡಮ್. ಹೋಗೋಣ ಇದಲ್ಲ ರೀ. ಇವಾಗಲೇ ಇಸ್ಕೊಬಿಟ್ಟು ನೋಡ್ರಿ. ತುಂಬ ಕಷ್ಟ ಅನಿಸುತ್ತೆ, ಮನಸ್ಸಿಗೆ ತುಂಬ ಭಾರ ಆಗುತ್ತೆ. ಇವತ್ತು ಕೊನೆಯ ದಿನ ನಮ್ಮ ಕಂಪ್ನೀಲಿ. ಅಂದರೆ 2 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಇಲ್ಲಿ. ಈ ಕಂಪ್ನಿ ಕಟ್ಟಿದ್ದು ಲೈಕ್ ಫುಲ್ ಸ್ಕ್ರ್ಯಾಚಿಂದ. ಸೊ ಇವಾಗ ನಾವು ಬಂದಿದ್ದು 2 ವರ್ಷ ಕಾಂಟ್ರ್ಯಾಕ್ಟ್ಗೆ. ಆ್ಯಕ್ಚುಲಾಗಿ ಸ್ವೀಡನ್ಗೆ ವಾಪಸ್ ಹೋಗ್ತಾಯಿದ್ದೀವಿ. ಚೈನಾ ದೇಶಕ್ಕೆ ಬಂದು 2 ವರ್ಷ ಆಯಿತು. ಆ್ಯಂಡ್ ಟು ಬಿ ಆನೆಸ್ಟ್ ಚೆನ್ನಾಗಿದೆ ದೇಶ, ಜನ ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ಖುಷಿ ಆಗುತ್ತೆ. ಬಟ್ ಇವತ್ತು ಲಾಸ್ಟ್ ದಿನ, ನೆಕ್ಸ್ಟು ಸ್ವೀಡನ್ ಹೋಗ್ತಾಯಿದ್ದೀವಿ. ಒಂಥರ ಮಿಕ್ಸ್ಡ್ ಎಮೋಷನ್ ಆಫ್ ಫೀಲಿಂಗ್ಸ್ ಇದೆ, ಹೆಂಗೆ ಹೇಳಬೇಕಂತ ಗೊತ್ತಾಗ್ತಿಲ್ಲ. ಬಟ್ ಸೀರಿಯಸ್ಲಿ ಅಂದರೆ ಮೇ ಬಿ ಕೆಲಸ ಮಾಡೋರಿಗೆ ಗೊತ್ತಾಗುತ್ತೆ ಅನಿಸುತ್ತೆ. ಅವ್ರು ಫಸ್ಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿ ಒಂದಷ್ಟು ವರ್ಷ ಬಿಡಬೇಕಂದ್ರೆ ಎಷ್ಟು ಕಷ್ಟ ಇರ್ತೈತೆ ಅಂತ. ಮೇ ಬಿ ಕಂಪ್ನಿ ಚೆನ್ನಾಗಿ ನೋಡಿಕೊಂಡು ಆವಾಗ ಬಿಡೋ ಕಂಪ್ನಿ ಇದೆಯಲ್ಲ, ಅದು ಇನ್ನೂ ಒಂಥರ ಮನಸ್ಸಿಗೆ ಹೆವಿ ಭಾರ ಅನಿಸುತ್ತೆ. ನೋಡೋಣ ಮುಂದೆ ಜೀವನ ಸ್ವೀಡನಲ್ಲಿ, ಯುರೋಪಲ್ಲಿ ಆ ಜೀವನ ಹೆಂಗಿರ್ತೈತೆ. ನಾನು 6 ವರ್ಷ ಇದ್ದೆ ಅಲ್ಲಿ, ಬಟ್ ಕಾವ್ಯ 6 ವರ್ಷ ಇರಲಿಲ್ಲ. ಅವಳಿಗೆ ಮೊದಲನೇ ಕಂಟ್ರಿನೇ ಚೈನಾ, ಆಚೆ ಬಂದಿದ್ದು. ಸೊ ಇವಾಗ 2ನೇ ಕಂಟ್ರಿ, ಹೊಸ ಜೀವನ, ಹೊಸ ಲೈಫು, ಹೊಸ ಕಲ್ಚರು, ಎಲ್ಲ ಹೊಸದೇ. ಸೊ ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್.
ಹೌದು, ಹೋಗುತ್ತೆ, ಎಲ್ಲ ಒಳ್ಳೆಯದಾಗಲಿ. ಲೆಟ್ಸ್ ಸಿ ಈಚ್ ಅದರ್ ಇನ್ ಸ್ವೀಡನ್. ಬಾಯ್ ಬಾಯ್. ನೋಡ್ರಿ ಆ ಫ್ಲೈಟು ಕೊಚ್ಚೇರಿ ಓಡಾಡಿ ಕೆಸರಾಗ್ಬಿಡೈತೆ. ನಾನು ಅಂದ್ಕೊಂಡೆ ಅದು ನಿಜವಾಗ್ಲೂ ಹಂಗಾಗಿದೆ ಅಂತ. ನಿಜವಾಗ್ಲೂ ಹಂಗಾಗಿದೆ ಅಂದರೆ ಏನೋ ಗೊತ್ತಿಲ್ಲ. ಕೊಚ್ಚೇಲಿ ಎಲ್ರಿ ಓಡಾಡುತ್ತೆ ಫ್ಲೈಟು? ಆ ಕಲರ್ ಇರೋದು ಹಂಗೆ. ವೈಟ್ ಕಲರ್ ಚೇಂಜ್ ಆಗ್ಬಿಟ್ಟೈತಲ್ಲ. ಇಲ್ಲ, ಅವ್ರ ಕಲರೇ ಮಾಡಿರೋದು ಹಂಗೆ. ಅಯ್ಯೋ, ವೆಲ್ಕಮ್ ಟು ಸ್ವೀಡನ್. Sinking in, I know this feels right. Catching a breeze, love moving through me